ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಇದು ಈ ಕ್ಷಣದ ಸುದ್ದಿ. ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಟ್ರಾಫಿಕ್ ಫೈನ್ ಜಮಾನ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಿದಂತಹ ಕೇಸ್ನಲ್ಲಿ ಹಾಕಲಾಗಿರುವಂತಹ ದಂಡದಲ್ಲಿ 50% ಡಿಸ್ಕೌಂಟ್ ಅನ್ನು ನೀಡಿದ್ದಾರೆ. ಇದರಿಂದಾಗಿ ಜನರು ತಮ್ಮ ವಾಹನಗಳ ಮೇಲೆ ಇರುವಂತಹ ಟ್ರಾಫಿಕ್ ಫೈನ್ ಅನ್ನ ವೆಬ್ಸೈಟ್ ಮೂಲಕ ಚೆಕ್ ಮಾಡಿಕೊಂಡು ದಂಡವನ್ನ ಕಟ್ತಾ ಇದ್ದಾರೆ. ಇದರಿಂದಾಗಿ ಬೆಂಗಳೂರು ಪೊಲೀಸರು ಈಗಾಗಲೇ ಕೋಟ್ಯಾಂತರ ರೂಪಾಯಿ ಹಣವನ್ನ ದಂಡದ ರೂಪದಲ್ಲಿ ವಸೂಲಿ ಕೂಡ ಮಾಡಿದ್ದಾರೆ. ಸಾಮಾನ್ಯ ಜನರೇ ದಂಡವನ್ನ ಕಟ್ತಾ ಇರುವಾಗ ನಮ್ಮ ಬುದ್ಧಿವಂತ ನಾಗರಿಕರು ಸುಮ್ಮನಿರ್ತಾರಾ ಅನ್ನುವಂತಹ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರ, ಸಿಎಂ ಕಾರಿನ ಮೇಲಿದ್ದಂತಹ ಟ್ರಾಫಿಕ್ ಫೈನ್ಗಳನ್ನ ಕಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಕಾರಿನ ಮೇಲೆ ಇದ್ದಂತಹ ಕೇಸ್ಗಳಾದ್ರೂ ಎಷ್ಟು ಫೈನ್ ಅನ್ನ ಕಟ್ಟಿದ್ರು, ಎಲ್ಲೆಲ್ಲಿ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಮಾಡೋದಂತೂ ಸಹಜ. ಬನ್ನಿ ಹಾಗಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋಣ. ಸಿದ್ದರಾಮಯ್ಯ ಕಾರಿನ ಮೇಲೂ ಟ್ರಾಫಿಕ್ ಫೈನ್. ಸಿಎಂ ಮೇಲಿದೆ 7 ಟ್ರಾಫಿಕ್ ಉಲ್ಲಂಘನೆ ಕೇಸ್. ಸಿಎಂ ಎಲ್ಲೆಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು? ಹಾಗಿದ್ರೆ ಸಿದ್ದರಾಮಯ್ಯ ದಂಡ ಕಟ್ಟಿದ್ದಾದ್ರೂ ಎಷ್ಟು? 6 ಬಾರಿ ಸೀಟ್ ಬೆಲ್ಟ್ ಧರಿಸದ ಸಿಎಂ ಸಿದ್ದು. ಸಂಚಾರ ನಿಯಮ ಉಲ್ಲಂಘನೆ ತಪ್ಪಿಸೋದಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಟೆಕ್ನಾಲಜಿಯಲ್ಲಿ ಮುಂದಿದ್ದಾರೆ. ಆದ್ರೆ ಈಗೆಲ್ಲ ಎಲ್ಲೆಂದರಲ್ಲಿ ಕ್ಯಾಮ್ರಾಗಳು ಕೂಡ ಇದೆ. ಯಾವುದೇ ಸಂಚಾರ ನಿಯಮ ಪಾಲನೆ ಮಾಡದೆ ಹೋದ್ರೆ ನಿಮ್ಮ ವಾಹನದ ಮೇಲೆ ಕ್ಷಣ ಮಾತ್ರದಲ್ಲೇ ಫೈನ್ ಬೀಳುವಂತಹ ವ್ಯವಸ್ಥೆ ಕೂಡ ಇದೆ. ಅಚ್ಚರಿ ಏನಪ್ಪಾ ಅಂತ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಓಡಾಡುವಂತಹ ಕಾರಿನ ಮೇಲೂ ಫೈನ್ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಕಾರಿನ ಮೇಲೂ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವಂತಹ ಕೇಸ್ಗಳು ದಾಖಲಾಗಿದೆ. ಸಿದ್ದರಾಮಯ್ಯ ಬಳಕೆ ಮಾಡುವಂತಹ ಫಾರ್ಚುನರ್ ಕಾರ್ನ ಮೇಲೆ ಒಟ್ಟು 7 ಕೇಸ್ಗಳು ಇತ್ತು. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಗುರಿಯಾಗಿತ್ತು. ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ ಮೇಲಿರುವಂತಹ ಟ್ರಾಫಿಕ್ ಉಲ್ಲಂಘನೆ ಕೇಸನ್ನ ಹೊರತೆಗೆದಿದ್ದು, ನೀವು ಡಿಸ್ಕೌಂಟ್ ಲಾಭ ಪಡೆದು ದಂಡ ಕಟ್ಟಿ ಅಂತ ಹೇಳಿ ಟೀಕೆ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಸಾರ್ವಜನಿಕರಂತೆ ಫೈನ್ ಕೂಡ ಕಟ್ಟಿದ್ದಾರೆ. ಸಿಎಂ ತಮ್ಮ ದಿನನಿತ್ಯದ ಪ್ರಯಾಣಕ್ಕೆ ಐಷಾರಾಮಿ ಫಾರ್ಚುನರ್ ಕಾರನ್ನ ಬಳಕೆ ಮಾಡ್ತಾ ಇದ್ದಾರೆ. 2024ರಿಂದ ಇಲ್ಲಿವರೆಗೂ 7 ಬಾರಿ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದರಲ್ಲಿ 6 ಕೇಸ್ಗಳು ಕಾರ್ನಲ್ಲಿ ಸೀಟ್ ಬೆಲ್ಟ್ ಧರಿಸದೇ ಇದ್ದಂತಹ ಕಾರಣಕ್ಕೆ ಅಂತ ಹೇಳಿ ದಾಖಲಾಗಿದೆ. ಇದು ಸಂಚಾರ ನಿರ್ವಹಣಾ ವ್ಯವಸ್ಥೆ ಅಡಿಯಲ್ಲಿ ಅಳವಡಿಕೆಯಾಗಿದ್ದಂತಹ ಆಧುನಿಕ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಜನಸಾಮಾನ್ಯರಿಗೆ ಒಂದು ನ್ಯಾಯ, ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯನಾ ಅಂತ ಹೇಳಿ ಟೀಕೆಗೂ ಗುರಿಯಾಗಿತ್ತು. ಆದರೆ ಇದೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯ ದಂಡವನ್ನ ಕಟ್ಟಿ ತೆರೆ ಎಳೆದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಎಲ್ಲೆಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ, ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಇದೇ ವರ್ಷ ಜುಲೈ 9ರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಕಾರಿಡಾರ್ನಲ್ಲಿ ಸಿಎಂ ಅವರಿದ್ದಂತಹ ಕಾರು ಓವರ್ ಸ್ಪೀಡ್ ಆಗಿ ಚಲಾಯಿಸಿ ನಿಯಮವನ್ನ ಉಲ್ಲಂಘನೆ ಮಾಡಿತ್ತು.
2024 ಜನವರಿ 24ರಂದು ಓಲ್ಡ್ ಏರ್ಪೋರ್ಟ್ ರಸ್ತೆಯ ಲೀಲಾ ಪ್ಯಾಲೇಸ್ ಜಂಕ್ಷನ್ ಬಳಿ ಹೋಗುವಾಗ ಸಿದ್ದರಾಮಯ್ಯ ಅವರ ಸೀಟ್ ಬೆಲ್ಟ್ ಧರಿಸಿರಲಿಲ್ಲ. ಅದೇ ಜಂಕ್ಷನ್ ನಲ್ಲಿ ಫೆಬ್ರವರಿ ಹಾಗೂ ಆಗಸ್ಟ್ನಲ್ಲಿ ಮತ್ತೆರಡು ಪ್ರಕರಣಗಳು ಸಹ ದಾಖಲಾಗಿದ್ವು. ಇನ್ನು ಮಾರ್ಚ್ನಲ್ಲಿ ಚಂದ್ರಿಕಾ ಹೋಟೆಲ್ ಜಂಕ್ಷನ್ ಹಾಗೆ ಆಗಸ್ಟ್ನಲ್ಲಿ ಶಿವಾನಂದ ಸರ್ಕಲ್ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಜಂಕ್ಷನ್ಗಳ ಬಳಿ ಸೀಟ್ ಬೆಲ್ಟ್ ಅನ್ನು ಧರಿಸದೆ ನಿಯಮವನ್ನ ಉಲ್ಲಂಘನೆ ಮಾಡಿದ ಪ್ರಕರಣಗಳು ದಾಖಲಾಗಿದ್ವು. ಸದ್ಯ ಸಂಚಾರ ನಿಯಮ ಉಲ್ಲಂಘಿಸಿದಂತಹ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ 50% ದಂಡವನ್ನ ಪಾವತಿಯ ಆಫರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳು ಹಾಗೆ 2,000 ರೂಪಾಯಿ ದಂಡವನ್ನ ಕಟ್ಟಿದ್ದಾರೆ. ಅವರ ಕಾರಿನ ಮೇಲಿದ್ದಂತಹ ಟ್ರಾಫಿಕ್ ಕೇಸ್ಗಳು ಈಗ ಕ್ಲಿಯರ್ ಆಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.